ಸೊ ಗೆಳೆಯರೆ, ನಮ್ಮ ಇಸ್ರೋ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮರ್ಥ್ಯದ ಬಗ್ಗೆ ನಮಗೆ ಯಾವುದೇ ಸಂದೇಹವಿಲ್ಲ. ಆದರೆ ಭಾರತದ ಸ್ಪೇಸ್ ಏಜೆನ್ಸಿ ಆಗಿರುವಂಥ ಇಸ್ರೋ ಯಾವ ಲೆವೆಲ್ ಅಲ್ಲಿ ಟ್ಯಾಲೆಂಟ್ ಪೂಲ್ ಮತ್ತು ಬಜೆಟ್ ಅಲ್ಲಿ ಕೆಲಸ ಮಾಡ್ತಾ ಇದೆ, ಹಾಗೂ ಅಲ್ಲಿ ಕೇವಲ ಕೆಲಸ ಮಾಡುವುದಷ್ಟೇ ಅಲ್ಲದೆ ದೇಶಕ್ಕಾಗಿ ಒಂದರ ನಂತರ ಒಂದರಂತೆ ಸಕ್ಸೆಸ್ಫುಲ್ ಮಿಷನ್ ನ ರೂಪದಲ್ಲಿ ಫ್ಯಾಂಟಾಸ್ಟಿಕ್ ರಿಸಲ್ಟ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದಕ್ಕಾಗಿ ಇಸ್ರೋ ಮತ್ತು ಇಸ್ರೋದ ಪ್ರತಿಯೊಬ್ಬ ಎಂಪ್ಲಾಯಿಗಳನ್ನ ಎಷ್ಟೇ ಹೊಗಳಿದರೂ ಸಾಕಾಗುವುದಿಲ್ಲ. ಆದ್ರೆ ಈಗ ಇಸ್ರೋಗೆ ಗಂಭೀರ ಸಮಸ್ಯೆಯೊಂದು ಹುಟ್ಟಿಕೊಂಡಿದೆ. ಆಕ್ಚುಲಿ ದೇಶದ ಅತ್ಯಂತ ಇಂಟೆಲಿಜೆಂಟ್ ಮೈಂಡ್ಸ್ಗಳು ಇಸ್ರೋದಲ್ಲಿ ಕೆಲಸ ಮಾಡುವುದಕ್ಕಾಗಿ ಬಯಸ್ತಾ ಇಲ್ಲ ಅನ್ನೋ ಸುದ್ದಿ ಹೊರಬರ್ತಾ ಇದೆ. ನಾವು ಎವರೇಜ್ ಟ್ಯಾಲೆಂಟ್ ಒಂದಿಗೆ ಮಾತ್ರ ಕೆಲಸ ಮಾಡಬೇಕಾಗಿ ಬಂದಿದೆ. ರೆಫರೆನ್ಸ್ಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಈ ಆರ್ಟಿಕಲ್ನ ಸ್ಕ್ರೀನ್ ಶಾಟ್ ಅನ್ನ ನೋಡಿ. ಆಕ್ಚುಲಿ ಇಸ್ರೋ ಸ್ಪೇಸ್ ಏಜೆನ್ಸಿಯ ಚೇರ್ಮನ್ ಎಸ್ ಸೋಮನಾಥ್ ಸರ್ ಅವರ ಸ್ಟೇಟ್ಮೆಂಟ್ ಒಂದು ಹೊರ ಬಂದಿದ್ದು, ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಕ್ಯಾಂಪಸ್ ಪ್ಲೇಸ್ಮೆಂಟ್ಗಾಗಿ ಇಸ್ರೋ ಟೀಮು ಕೆಲವು ತಿಂಗಳ ಹಿಂದೆ IIT ಬಾಂಬೆಗೆ ಹೋಗಿದ್ದವು. ಇದಕ್ಕಾಗಿ ಇಸ್ರೋ ಕೆಲವು ಇಂಜಿನಿಯರ್ಗಳನ್ನು ಹೈರ್ ಮಾಡಬೇಕಾಗಿತ್ತು. ಇದಕ್ಕಾಗಿ IIT ಇಂದ ಅಭ್ಯರ್ಥಿಗಳನ್ನ ನೇಮಿಸಿಕೊಳ್ಳಲು ನಿರ್ಧರಿಸಲಾಗಿತ್ತು. ಯಾಕಂದ್ರೆ IITಯು ಭಾರತದ ಅತ್ಯಂತ ಇಂಟೆಲಿಜೆಂಟ್ ಇಂಜಿನಿಯರ್ಸ್ ಮತ್ತು ಎಲ್ಲಕ್ಕಿಂತ ಟಾಪ್ ಲೆವೆಲ್ನ ಗ್ರಾಜ್ಯುಯೇಟ್ಸ್ ಅನ್ನ ಹೊಂದಿದೆ ಅನ್ನೋದನ್ನ ಹೇಳಲಾಗ್ತದೆ. ಸೊ ಅದಕ್ಕಾಗಿ ಇಸ್ರೋ ತಂಡವು ಪ್ಲೇಸ್ಮೆಂಟ್ಗಾಗಿ ಮಹಾರಾಷ್ಟ್ರದ IIT ಬಾಂಬೆಗೆ ಹೋದ್ರು. ಹಾಗೂ ಪ್ಲೇಸ್ಮೆಂಟ್ ಸಮಯದಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಇಸ್ರೋದ ಸ್ಯಾಲರಿ ಸ್ಟ್ರಕ್ಚರ್ ಬಗ್ಗೆ ಹೇಳಿದಾಗ, ಇಸ್ರೋದ ಪ್ಲೇಸ್ಮೆಂಟ್ಗಳಲ್ಲಿ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳಲ್ಲಿ 60% ವಿದ್ಯಾರ್ಥಿಗಳು ಸ್ಯಾಲರಿ ಸ್ಟ್ರಕ್ಚರ್ ಅನ್ನ ನೋಡಿದ ಕ್ಷಣವೇ ಅಲ್ಲಿಂದ ವಾಕ್ಔಟ್ ಮಾಡಿದ್ರು. ಅಂದರೆ ಅವರು ಈ ಪ್ಲೇಸ್ಮೆಂಟ್ ಡ್ರೈವ್ ಅನ್ನು ಕೂಡ ಕಂಪ್ಲೀಟ್ ಮಾಡಲಿಲ್ಲ. ಹಾಗೂ ಅವರು ಆಯ್ಕೆ ಆಗ್ತಾರೋ ಇಲ್ಲವೋ ಅನ್ನೋದು ಬೇರೆ ವಿಷಯ ಆಗಿತ್ತು. ಆದರೆ ಇಸ್ರೋದ ಪೇ ಸ್ಕೇಲ್ ಅನ್ನ ನೋಡಿದ ಕ್ಷಣ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಲಿಲ್ಲ. 100ರಲ್ಲಿ 60 ವಿದ್ಯಾರ್ಥಿಗಳು ಅಲ್ಲಿಂದ ವಾಕ್ಔಟ್ ಮಾಡಿದ್ರು. ಹಾಗೂ ಈ ರೀತಿಯ ನ್ಯೂಸ್ ಬ್ರೇಕ್ ಆಗಿರೋದು ಇದೇ ಮೊದಲೇನಲ್ಲ. ಈ ರೀತಿಯ ಕನ್ಸರ್ನ್ಸ್ಗಳು ಈ ಹಿಂದೆಯೂ ಹಲವು ಬಾರಿ ಕೇಳಿ ಬಂದಿವೆ. ಹಾಗೆ ನೋಡಿದ್ರೆ ಇವತ್ತಿನ ಕಾಲದಲ್ಲಿ ಹಣವೇ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದರಿಂದಾಗಿ ನಾವು ಇಸ್ರೋದಲ್ಲಿ ಸ್ಯಾಲರಿ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ನಮಗೆ ಏನು ತಿಳಿದು ಬಂದಿದೆ ಅಂದ್ರೆ, ಇಸ್ರೋ ಅಧ್ಯಕ್ಷರವರ ಸ್ಯಾಲರಿಯು ತಿಂಗಳಿಗೆ ಸುಮಾರು 2.5ರಿಂದ 3 ಲಕ್ಷಗಳು ಇದೆ. ಮತ್ತು ಇಸ್ರೋದಲ್ಲಿನ ಸೀನಿಯರ್ ಅಡ್ವೈಸರ್ ಮತ್ತು ಸೀನಿಯರ್ ಸೈಂಟಿಸ್ಟ್ಗಳ ಸ್ಯಾಲರಿಯು ತಿಂಗಳಿಗೆ ಸುಮಾರು 2ರಿಂದ ಸುಮಾರು 2.5 ಲಕ್ಷ ರೂಪಾಯಿಗಳು ಇದೆ. ಹಾಗೂ ಉಳಿದ ಸಿಬ್ಬಂದಿಯ ವೇತನವು 2 ಲಕ್ಷ ರೂಪಾಯಿಗಳಿಗಿಂತಲೂ ಕಡಿಮೆಯಾಗಿರ್ತದೆ. ಇದನ್ನು ಹೊರತು ಎಂಟ್ರಿ ಲೆವೆಲ್ ವಿಜ್ಞಾನಿಗಳು ಮತ್ತು ಎಂಟ್ರಿ ಲೆವೆಲ್ ಇಂಜಿನಿಯರ್ಗಳ ಸ್ಯಾಲರಿಯು ತಿಂಗಳಿಗೆ ಸುಮಾರು 60,000 ರೂಪಾಯಿಗಳು ಆಸುಪಾಸಿನಲ್ಲಿ ಪ್ರಾರಂಭವಾಗ್ತದೆ. ಆದರೆ ತಿಂಗಳಿಗೆ 60ರಿಂದ 70,000 ರೂಪಾಯಿಗಳಿಂದ ಹಿಡಿದು ಅದು ತಿಂಗಳಿಗೆ 2 ಲಕ್ಷ ರೂಪಾಯಿ ಆಗ್ಬೇಕಂದ್ರೆ ಆಗ 10, 15 ಅಥವಾ ಇದು 20 ವರ್ಷಗಳಲ್ಲಿ ಎಲ್ಲೋ ಪೂರ್ಣಗೊಳ್ಳುತ್ತದೆ. ಇವತ್ತಿನ ತಾರೀಕಿನಲ್ಲಿ ಪ್ರೈವೇಟ್ ಕಂಪನಿಗಳು IIT ಪದವೀಧರರಿಗೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಆರಂಭಿಕ ಪ್ಯಾಕೇಜ್ಗಳನ್ನು ನೀಡ್ತಾ ಇವೆ. ಸೊ ಈ ಕಾರಣದಿಂದಾಗಿ 60% IIT ಗ್ರಾಜ್ಯುಯೇಟ್ಸ್ ಅವರು ಈ ಸ್ಯಾಲರಿ ಸ್ಟ್ರಕ್ಚರ್ ಅನ್ನ ಕೇಳಿ ವಾಕ್ಔಟ್ ಆದ್ರು, ಅಂದ್ರೆ ಹೊರ ನಡೆದರು. ಹಾಗೂ ಉಳಿದಿರುವ 40% ವಿದ್ಯಾರ್ಥಿಗಳು ಸೆಲೆಕ್ಟ್ ಆದ್ರೂ ಕೂಡ ಅದರಲ್ಲಿ ಇಸ್ರೋಗೆ ಸೇರುವವರು ಬಹಳ ಕಡಿಮೆನೇ ಇರ್ತಾರೆ. ಯಾಕಂದ್ರೆ ಗೋರ್ಮೆಂಟ್ಗೆ ಹೋಲಿಸಿದ್ರೆ ಪ್ರೈವೇಟ್ ಸೆಕ್ಟರ್ ಗ್ರೋತ್ನ ಆಪರ್ಚುನಿಟೀಸ್ ಬಹಳಷ್ಟು ಹೆಚ್ಚಾಗಿರ್ತದೆ. ಕಂಪ್ನಿಗಳನ್ನ ಸ್ವಿಚ್ ಮಾಡುವ ಆಪ್ಷನ್ಸ್ ಬಹಳ ಹೆಚ್ಚಿರ್ತದೆ. ಕ್ಯಾಂಪಸ್ ಪ್ಲೇಸ್ಮೆಂಟ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೈವೇಟ್ ಕಂಪನಿಗಳೇ ಬರ್ತಾವೆ. ಆದ್ದರಿಂದ ಉಳಿದ 40 ವಿದ್ಯಾರ್ಥಿಗಳಿಗೆ ಯಾವುದೇ ಕಂಪನಿಯಿಂದ ಒಳ್ಳೆ ಆಫರ್ ಬಂದ್ರೆ ಅವರು ಅದಕ್ಕೆ ಜಾಯಿನ್ ಆಗ್ಬಿಡ್ತಾರೆ. ಸೊ ಈ ಕಾರಣದಿಂದಾಗಿ ಇವತ್ತಿನ ತಾರೀಕಿನಲ್ಲಿ ಇಸ್ರೋ ಕ್ವಾಲಿಫೈಡ್ ಇಂಜಿನಿಯರ್ಸ್ ಮತ್ತು ಕ್ವಾಲಿಫೈಡ್ ಸ್ಟಾಫ್ನ ತೀವ್ರ ಕೊರತೆಯನ್ನ ಎದುರಿಸುತ್ತಿದೆ. ಒಂದ್ ವೇಳೆ ಇಂಟೆಲಿಜೆಂಟ್ ಮತ್ತು ಬ್ರಿಲಿಯಂಟ್ ಮೈಂಡ್ಸ್ ಇರುವ ಸ್ಟೂಡೆಂಟ್ಸ್ ಮತ್ತು ಗ್ರಾಜ್ಯುಯೇಟ್ ಇಸ್ರೋಗೆ ಸೇರಿದ್ರೆ ಇದರಿಂದ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಭವಿಷ್ಯದ ಬೆಳವಣಿಗೆಯ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ. ಹಾಗೂ ಈಗ ಅದರ ಪರಿಹಾರವೂ ಕೂಡ ತುಂಬಾ ಕಷ್ಟಕರವಾಗಿದೆ. ಯಾಕಂದ್ರೆ ಸರ್ಕಾರವು ಇಸ್ರೋದ ಎಂಪ್ಲಾಯಿಗಳ ಸ್ಯಾಲರಿಯನ್ನ ಡಬಲ್ ತ್ರಿಬಲ್ ಪಟ್ಟರಷ್ಟು ಹೆಚ್ಚಿಸಿದರೂ ಕೂಡ ಭಾರತ ಸರ್ಕಾರವು ಯಾವತ್ತಿಗೂ ಈ ಪ್ರೈವೇಟ್ ಕಂಪನಿಗಳ ಪ್ಯಾಕೇಜ್ಗಳ ಸರಿಸಮಾನಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ. IIT ಗ್ರಾಜ್ಯುಯೇಟ್ಸ್ ಅವರ ಇನಿಷಿಯಲ್ ಎವರೇಜ್ ಸ್ಯಾಲರಿ ಪ್ಯಾಕೇಜ್ ಎನ್ಯುವಲಿ 18ರಿಂದ 20 ಲಕ್ಷಗಳು ಆಗಿರ್ತದೆ. ಆ ನಂತರ ಇದು ಇಂಡಿವಿಜುವಲ್ ಕ್ಯಾಪಬಿಲಿಟೀಸ್ಗಳ ಮೇಲೆ ಕೋಟಿಯಲ್ಲಿ ಕನ್ವರ್ಟ್ ಆಗ್ತದೆ. ಹಾಗೂ ಸವಲತ್ತುಗಳು, ಲೈಫ್ ಸ್ಟೈಲ್ ಮತ್ತು ಫ್ಯೂಚರ್ ಗ್ರೋತ್ಗಳು ಬೇರೆನೆ. ಈಗ ಸಮಸ್ಯೆ ಏನಂದ್ರೆ, ಈಗಲೂ ಕೂಡ ಭಾರತದೊಳಗೆ ಇಸ್ರೋದಲ್ಲಿ ಸೇವೆ ಸಲ್ಲಿಸುವುದನ್ನ ದೇಶಕ್ಕೆ ಸೇವೆ ಅನ್ನೋದನ್ನ ಪರಿಗಣಿಸಲಾಗುವುದಿಲ್ಲ. ಯಾವ ರೀತಿಯಲ್ಲಿ IAS, IPS, ಆರ್ಮಿ, ಏರ್ಫೋರ್ಸ್ ಅಥವಾ ನೌಕಾಪಡೆ ಇವೆಲ್ಲದಕ್ಕೆ ಜಾಯ್ನ್ ಆಗುವುದನ್ನ ದೇಶಕ್ಕೆ ಮಾಡುವ ಸೇವೆ ಅಂತ ನೋಡ್ಲಾಗ್ತದೆ. ಅದೇ ಇಸ್ರೋ ಜೊತೆ ಈ ರೀತಿ ಇನ್ನು ಯಾವುದೇ ಇಲ್ಲ.
ಹಾಗೂ ಇಸ್ರೋವನ್ನು ಈಗಲೂ ಕೂಡ ಸರ್ಕಾರಿ ನೌಕರಿ ಆಗಿರುವಂಥ ಕಂಪ್ನಿಯಾಗಿಯೇ ನೋಡಲಾಗ್ತದೆ. ಆದಾಗ್ಯೂ ನೀವು ಕಮೆಂಟಲ್ಲಿ ಬರೆದು ತಿಳಿಸಿ, IITಯಲ್ಲಿರುವ ದೇಶದ ಟಾಪ್ ಇಂಜಿನಿಯರ್ ಗ್ರಾಜ್ಯುಯೇಟ್ ಅವರು ಇಸ್ರೋಗೆ ಜಾಯಿನ್ ಆಗಬೇಕು ಅಂದರೆ ನಮ್ಮ ಭಾರತ ಸರ್ಕಾರ ಅದಕ್ಕಾಗಿ ಯಾವ ಸ್ಟೆಪ್ಸನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮಗೆ ಕೆಳಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.